ಆರೋಪಿ ಗಿರೀಶ್ ಇಲ್ಲಿ ಯಾವಾಗಿಂದ ಕೆಲಸ ಮಾಡ್ತಾರೆ? ಒಂದು 4 ಮಂತ್ಸಿಂದ ಕೆಲಸ ಮಾಡ್ತಿದ್ದೆ. ಅವ್ನ ಬಿಹೇವಿಯರ್ ಎಲ್ಲ ಹೇಗಿದೆ? ನಮ್ಮಲ್ಲಿ ಯಾವತ್ತೂ ಯಾವುದೇ ರೀತಿಯಾದಂಥ ಮಿಸ್ಬಿಹೇವ್ ಮಾಡಿಲ್ಲ. ಇದು ಕೊಲೆ ಅಂತಂತ ನಾನು ಕೇಳಿದ ತಕ್ಷಣವೇ ಐ ವಾಸ್ ಶಾಕ್ಡ್. ಯಾಕೆಂದರೆ ಇಷ್ಟು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಇರೋಂಥ ಹುಡುಗ ಹೋಗಿ ಕೊಲೆ ಮಾಡೋದು ನಾನು ನಂಬಲಿಲ್ಲ ಫಸ್ಟು. ಬಟ್ ಹುಬ್ಳಿ ಪೊಲೀಸ್ ಅವರೇ ನನಗೆ ಫೋನ್ ಮಾಡೋದು ಇನ್ಫಾರ್ಮ್ ಮಾಡಿದ್ದು. ಅದಾದಮೇಲೆ ನಾನು ಟಿ ವಿ ನ್ಯೂಸ್ ನೋಡಿದ್ಮೇಲೆ ಕನ್ಫರ್ಮ್ ಆಯ್ತದು. ಅವನು ಸುಮಾರು ಇಲ್ಲಿ ಒಡನಾಟ ಹೇಗಿತ್ತು ಸರ್ ಅವ್ನ ಕೆಲಸದ ಜೊತೆ ನಿಮ್ಮ ಜೊತೆ? ಅಂದರೆ ಅವ್ನು ಪಾರ್ಟ್ ಟೈಮ್ ವರ್ಕರು, ತಿಂಗಳಿಗೆ ಒಂದು 15 ದಿನ ಆ ಥರ ಕೆಲಸ ಮಾಡ್ತಾಯಿದ್ದ. ಬಟ್ ಯಾವತ್ತೂ ಹೇಳಿದ್ನಲ್ಲ, ಅವನು ಮಿಸ್ಬಿಹೇವ್ ಮಾಡೋದಾಗಲಿ, ನಮ್ಮ ತಂದೆನ 1.5 ತಿಂಗಳು ನಮ್ಮ ಮನೆಯಲ್ಲಿದ್ದು ಅವ್ನು ನೋಡ್ಕೊಂಡಿದ್ದಾನೆ. ಅವನು ಒಂದು ಏಜೆನ್ಸಿ ಮೂಲಕ, ಅಂದರೆ ವೃದ್ಧರನ್ನು ನೋಡ್ಕೊಳ್ಳೋ ಅಂಥ ಏಜೆನ್ಸಿ ಮೂಲಕ ಅವನು ಬಂದಿದ್ದು. ಅವನು ನಮ್ಮ ಮನೆಯಲ್ಲೇ 1.5 ತಿಂಗಳಿದ್ದ. ಆವಾಗೆಲ್ಲನೂ ಯಾವುದೇ ರೀತಿಯಾದಂಥ ಕಳ್ತನ ಆಗಲಿ ಇಲ್ಲ ಸುಳ್ಳು ಹೇಳೋದಾಗಲಿ ಆ ರೀತಿ ಯಾವುದೂ ಇರಲಿಲ್ಲ. ಈವನ್ ಪಾನ್ ಹಾಕ್ಕೊಳ್ಳೋದು ನಾನು ನೋಡಿಲ್ಲ. ಅಷ್ಟು ಒಳ್ಳೆಯದಾಗಿ ನಡ್ಕೊಂಡಿದ್ದ ಅವನು. ಹೇಗೆ ಗೊತ್ತಾಯ್ತು ನಿಮ್ಗೆ? ಅಂದರೆ ಇಲ್ಲಿ ಈ ಥರದೊಂದು ನಮ್ಮ ಇಲ್ಲಿ ಮಾಡ್ತಿದ್ದಂತಹ ವ್ಯಕ್ತಿ ಅಲ್ಲಿ ಕೊಲೆ ಮಾಡಿದ್ದಾನೆ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ಫೋನ್ ಮಾಡಿದರು, ಪೊಲೀಸವ್ರು ಫೋನ್ ಮಾಡಿದರು. ಹುಬ್ಳಿ ಪೊಲೀಸವ್ರು ನನಗೆ ಕೇಳಿದ್ರು. ಬಿಕಾಸ್ ನಮ್ಮ ಕಂಪನಿ ಫೋನಿಂದ ಅವನು ಸಾಕಷ್ಟು ಫೋನ್ಗಳು ಮಾಡಿದ್ದಾನೆ. ಸೊ ಆದ್ದರಿಂದ ಅವರು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿ ಈ ಥರ ಕೇಳಿದ್ರು. ಅದೇ ಹೇಳಿದೆ, ಮಂಗಳವಾರ ಮಧ್ಯಾಹ್ನ ಅವನು ಇಲ್ಲಿಂದ ಹೋಗಿದ್ದಾನೆ, ಅಡ್ವಾನ್ಸ್ ತೊಗೊಂಡು ಹೋಗಿದ್ದಾನೆ ಅಂತ ಅವ್ರಿಗೆ ಮಾಹಿತಿ ಕೊಟ್ಟೆ. ಇಲ್ಲಿ ಪೊಲೀಸರು ಬಂದಿದ್ದರು, ಬುಧವಾರ ಸಾಯಂಕಾಲನೇ ಬಂದರು. ಇದು ಅವನು ಸಿಕ್ಕಾಕೊಂಡಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿದ್ದಾರೆ ಅಂದ ಮೇಲೇ ಅವರು ಇಲ್ಲಿಂದ ಹೋಗಿದ್ದು. ಒಂದು ತಂಡ ಬಂದಿತ್ತು, ಒಂದು 8 ಜನ ಇದ್ದು ಎಲ್ಲ ಮಾಹಿತಿ ತೊಗೊಂಡು ಹೋದರು. ಗೋವರ್ಧನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.